ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗುತ್ತೆ. ಅದರ ಬೆನ್ನಲ್ಲೇ ಶಿವಮೊಗ್ಗದ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಏನು ಮುಸ್ಲಿಂ ಯುವಕರ ಗುಂಪು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದೆ. ಇದರ ನಡುವೆ ಭದ್ರಾವತಿ ಶಾಸಕರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕನ್ನೋ ಅಪೇಕ್ಷೆಯನ್ನು ಹೊರಹಾಕ್ತಾರೆ. ಈ ಎಲ್ಲ ಘಟನೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ MLC ರವಿಕುಮಾರ್ ಅವರಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಸರ್, ಭದ್ರಾವತಿಯಲ್ಲಿ ದೇಶದ್ರೋಹಿ ಘೋಷಣೆಗಳನ್ನು ಕೆಲಸವನ್ನು ಮಾಡಿದ್ದಾರೆ, ಜೊತೆಗೆ ಶಾಸಕರ ಹೇಳಿಕೆ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ. ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ನೋಡಿ, ಆದಷ್ಟು ಸಂಗಮೇಶ್ ಅವರು, ನಾನು ಇನ್ನೊಂದು ಅಂಶ ಸೇರಿಸ್ಬಿಟ್ಟು ಹೇಳ್ತೀನಿ. ಅವ್ರ ಹೆಸರು ಸಂಗಮೇಶ್ ಅಂದ ತಕ್ಷಣ ಇವ್ರು ನಮ್ಮವರು ಅಂತ ಅಂದ್ಕೊಂಡ್ಬಿಡ್ತಾರೆ ಹಿಂದೂಗಳು. ಹಾಗಾಗಿ ಆದಷ್ಟು ಬೇಗ ತನ್ನ ಹೆಸರನ್ನು ಬದಲಾಯಿಸ್ಕೊಂಡು ಸಂಗಮೇಶ್ ಅನ್ನೋದ್ರ ಬದಲಿ ಸೈಯದ್ ಅಂತ ಇಟ್ಕೊಂಡು ಆದಷ್ಟು ಬೇಗ ತೊಲಗಬೇಕು. ಅದಕ್ಕೆ ಆ ದಿನವನ್ನು ಬೇಗ ನಿಶ್ಚಯ ಮಾಡಿ ಅಂತೇಳಿ ಸಂಗಮೇಶ್ ಅವರಿಗೆ ನಾನು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಮುಖ್ಯವಾಗಿ ಭದ್ರಾವತಿಯಲ್ಲಿ ದೇಶದ್ರೋಹಿ ಘೋಷಣೆಗಳನ್ನು ಯುವಕರಲ್ಲಿ ಕೂಗಿದ್ದಾರೆ. ಯಾಕೆ ಅಂತೇಳಿದ್ರೆ ಈ ಥರದ ಶಾಸಕರು ಇದ್ದಾರೆ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಬರೋದಕ್ಕೆ ಕಾರಣನೇ ಈ ಸಂಗಮೇಶ್. ಅದೆಂಗೆ ಕೂಗ್ತಾರೆ ನೋಡ್ತೀನಿ ಅಂತ ಹೇಳಿದ್ರೆ ಕೂಗೋ ಮನಸ್ಸು ಮಾಡ್ತಿರ್ಲಿಲ್ಲ, ಆ ಧೈರ್ಯ ಬರ್ತಿರಲಿಲ್ಲ. ಸಿದ್ದರಾಮಯ್ಯ ಅವರಂಥ ಮುಖ್ಯಮಂತ್ರಿಗಳು ಆಲ್ ಎಂಥದ್ದು ಕುಕ್ಕರ್ ಬ್ಲಾಸ್ಟ್ ಮಾಡ್ತಕ್ಕಂಥವರು ಕೂಡ ಮೈ ಬ್ರದರ್ಸು. ಏನೋ ಗಲಾಟೆ ಆದರೂ ಕೂಡ ಸಣ್ಣ ಪುಟ್ಟ ಗಲಾಟೆ ಅಂಥೇಳಿ ಮುಚ್ಚಾಕುವಂಥ ಹೋಮ್ ಮಿನಿಸ್ಟರ್ಸು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದರೂ ಕೂಡ ಸುಮ್ಮನಿರ್ತಕ್ಕಂಥ ಸಂಗಮೇಶ್ ಅನ್ನುವಂಥ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ತೀನಿ ಅಂತಕ್ಕಂಥ ಶಾಸಕರು ಹಿಂಗಿರೋದ್ರಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಇಂಥ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಾ ಇರೋದೇ ಕಾಂಗ್ರೆಸ್. ಆದ್ದರಿಂದ ಆದಷ್ಟು ಬೇಗ ಶಾಸಕರು ಬೇಗ ತೊಲಗಬೇಕು. ಸರ್, ಮಂಡ್ಯದ ಮದ್ದೂರಿನಲ್ಲಿ ಕೂಡ ಗಲಭೆ ಆಗಿದೆ, ನೀವು ಕೂಡ ಗಮನಿಸಿದ್ರಿ. ಇದು ಪೂರ್ವನಿಯೋಜಿತ ಅಂತ ಮಾತನ್ನು ಕೂಡ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಯಾಕೆ ಈ ಥರದ ಗಲಾಟೆ ನಡೀತಾ ಇದೆ. ಅವರು ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಯಾರೋ ಇಬ್ಬರು ಮಕ್ಕಳು ಉಗುಳಿದಾರಂತೆ ಸಾಗರದಲ್ಲಿ. ಯಾಕೆ ಅವ್ರನ್ನ ಆ ಥರದ ವಿಷಯಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಲ್ಲ. ಯಾರದು ಉಗುಳಿದ್ದು, ಯಾರವರು, ಯಾವ ಮನೆ ಅಂತ ವಿಚಾರಿಸ್ಬೇಕಲ್ಲ. ಈ ರೀತಿ ಕೇಸ್ ಬೈ ಕೇಸ್ ಗಂಭೀರವಾಗಿ ತೆಗೆದುಕೊಳ್ಬೇಕಲ್ಲ. ಈಗ ದೇಶದಲ್ಲಿ ಭಯೋತ್ಪಾದನೆ ಕಡಿಮೆ ಆಗಿದೆ. ಯಾಕೆ? ಬಿಕಾಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ, ಉಗುಳ್ತಾರೆ, ಹಸುವಿನ ಕೆಚ್ಚಲನ್ನು ಕೊಯ್ತಾರೆ, ಕೇಸ್ಗಳನ್ನು ತೆಗೆದುಹಾಕ್ತಾರೆ. ಬಾನು ಮುಷ್ತಾಕ್ ಅವರೊಬ್ಬರನ್ನೇ ಕರೀತಾರೆ ದಸರಾ ಉದ್ಘಾಟನೆಗೆ. ದೀಪಾ ಬಸ್ತಿ ಅವ್ರನ್ನ ಕರೆಯೋದಿಲ್ಲ. 15% ವಸತಿ ಇಲಾಖೆಯಲ್ಲಿ ಮುಸ್ಲಿಮರಿಗೆ ಮಾತ್ರ ರಿಸರ್ವೇಷನ್ ಕೊಡ್ತಾರೆ. 4% ಮುಸ್ಲಿಂ ಕಾಂಟ್ರಾಕ್ಟರ್ಸಿಗೆ ರಿಸರ್ವೇಷನ್ ಕೊಡ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಡ್ತೀವಿ. ಮುಸ್ಲಿಮರಲ್ಲಿ ಬಡವರಿದ್ದಾರೆ, ಹಂಗಾದ್ರೆ ಬೇರೆಯವ್ರು ಬಡವರಿಲ್ವಾ? ಈ ಥರದ ತುಷ್ಟೀಕರಣದ ನೀತಿಗಳನ್ನೇ ಈ ರೀತಿ ಕೊಬ್ಬೋದಕ್ಕೆ ಕಾರಣ ಆಗಿರೋದು. ಸರ್, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟ ಚಲಕ್ಕೆ ನಾವು ಯಾಕೆ ಅನುಮತಿ ಕೊಡಲಿಲ್ಲ ಅಂದರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಅಕ್ಕಪ್ಪ ಕೊಡಗು ಈ ಭಾಗದ ಜಿಲ್ಲೆಯಿಂದ BJP ಮುಖಂಡರು ಮತ್ತು RSSನ ನಾಯಕರುಗಳು ಬಂದು ಗಲಭೆಗೆ ಕಾರಣ ಆಗ್ತಾರೆ ಅನ್ನೋ ಮಾತನ್ನು ನೀನು ಹೇಳಿರುವಂಥದ್ದು. ಎಲ್ಲಿದೆ ರಿಪೋರ್ಟ್ ಎಲ್ಲಿದೆ? RSSನವ್ರು ಬಂದು ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿರೋರು ಮದ್ದೂರಿನಲ್ಲಿ ಯಾರು? ಯಾಕೆ RSS ತರ್ತಾ ಇದ್ದೀರಾ? ಅಲ್ಲಿ ನಿಮ್ಮ ತಲೆನಲ್ಲಿದೆ ಅವ್ರನ್ನ ಮುಚ್ಚಾಕಬೇಕು ಅಂತೇಳಿ. ಏನೆಲ್ಲ ಮಾಡೋದು RSS ಹೆಸರು ತರೋದು. ಹಾಗಾಗಿ ಸಿದ್ದರಾಮಯ್ಯವರು ಒಂದು ರೀತಿ ಎರಡನೇ ಟಿಪ್ಪು ಸುಲ್ತಾನ್ ಥರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಈ ರೀತಿ ಗಲಭೆಗಳಾಗೋದಕ್ಕೆ ಕಾರಣ. ಆದಷ್ಟು ಕೂಡ ಈ ಸರ್ಕಾರ ಬೇಗ ತೊಲಗಬೇಕು. ಮುಖ್ಯವಾಗಿ ಇದು MLC ರವಿಕುಮಾರ್ ಅವರ ಮಾತು. ಅಂದರೆ ಒಂದು ಕಡೆ ಸರ್ಕಾರದ ನೀತಿ ನಿಯಮಗಳೇ ಇವತ್ತು ಈ ರಾಜ್ಯದಲ್ಲಿ ನಡೆದಂಥ ಘಟನೆಗಳಿಗೆ ಕಾರಣ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.